ಏನೈತೆ ಗುರು ವೆಸ್ಟರ್ನ್ ಘಾಟು, ನಕ್ಕನ್ ಕ್ರೇಜಿ ಐತಲ್ಲ. ಮುಂದೆ ಹೋಯ್ತೈತೆ ಅಂದರೆ ಸೆಂಟ್ರ್ ರೋಡಲ್ಲಿ ಬಂದು ನಿಂತ್ಕೊಂತು ನೋಡಿ. ಬ್ಯಾಕ್ ಸೈಡಿಂದ ಆರಾಮಾಗಿ ಹೋಗೋಣ ಅಂದರೆ ಬಂದ್ಬಿಡ್ಬೇಕಾ. ನಕ್ಕನ್ ಏನೈತೆ ಗುರು ಇದು ವ್ಯಾಲಿ, ಒಳ್ಳೆ ಗ್ರೀನ್. ರೈನಿ ಸೀಸನಲ್ಲಿ ಬರ್ಬೇಕು ಇನ್ನೂ ಸಖತ್ತಾಗಿರುತ್ತೆ. ಬಟ್ ಅಷ್ಟೇ ರಿಸ್ಕ್ ಇರುತ್ತೆ ಇದು ರೋಡು, ಯಾಕಂದರೆ ಲ್ಯಾಂಡ್ ಸ್ಲೈಡ್ ಎಲ್ಲ ಆಗ್ತಿರುತ್ತಲ್ಲ. ಪಾಪ ಪಾಪ. ಜಾಲಿ ಎಲ್ಲ ಜಾಲಿ ಜಾಲಿ ಎಲ್ಲ ಜಾಲಿ. ನಾವಿವಾಗ ರಾಯಗಢ ಫೋರ್ಟ್ನ ಕಂಪ್ಲೀಟ್ ಮಾಡಿಕೊಂಡು ರಿಟರ್ನು ಇದು ನೆಕ್ಸ್ಟ್ ಮಹಾಬಲೇಶ್ವರಕ್ಕೆ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ಉಡ ಎಷ್ಟು ದೊಡ್ಡದಿತ್ತು ಅದು ಅಲ್ಲ. ಸಹ್ಯಾದ್ರಿನೇ ಕ್ರೇಜಿ ಐತೆ ಗುರು ಈ ಸಹ್ಯಾದ್ರಿ ಮಾತ್ರ. ಇವಾಗೇನು ಹೋಗ್ತಿದ್ದೀವಲ್ವ ಈ ಮಹಾಬಲೇಶ್ವರ ಟೆಂಪಲ್ಲು, ಸೊ ಇದು ಆಲ್ಮೋಸ್ಟ್ ಸಹ್ಯಾದ್ರಿ ಸೆಂಟ್ರ್ ಅಂದರೆ ಹೃದಯ ಭಾಗದಲ್ಲೇ ಬರೋದು. ಸೊ ರೂಟ್ ನೋಡಿ ಗುರು ಹೆಂಗೈತೆ ಇದು. ಮಹಾಬಲೇಶ್ವರಕ್ಕೆ ಹೋಗುವ ರೂಟು ರಾಯಗಢ ಫೋರ್ಟಿಂದ ಸೀದಾ 80 to 84 ಕಿಲೋಮೀಟ್ರ್ ತೋರಿಸ್ತಿತ್ತು ಗೂಗಲ್ ಮ್ಯಾಪಲ್ಲಿ. ಸೊ ಒಂದು 40 ಕಿಲೋಮೀಟ್ರ್ವರೆಗೂ ಏನು ನಾರ್ಮಲ್ ರೋಡು ಹೈವೇ NH ಕನೆಕ್ಟ್ ಆಗಿದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ಸ್ವಲ್ಪ ಮುಂದೆ ಬಂದ್ವಿ ನಿಯರ್ ರತನಗಿರಿ ಹತ್ರ. ಅಲ್ಲಿಂದ ಘಾಟ್ ರೋಡ್ ಶುರು ಆಯ್ತು ನೋಡ್ಗುರು. ಇದು ವೆಸ್ಟರ್ನ್ ಘಾಟ್ ಏನೈತೆ ಇಲ್ಲಿ ನೋಡ್ಗುರು ಹೆಂಗಿದಾವೆ. ಪೂರ್ತಿ ಎಲ್ಲ ಕಲ್ಬಂಡೆ, ಸಾಯಲ್ ಆಗಿದ್ರೆ ಎಲ್ಲ ಸ್ಲೋಪ್ ಇರ್ತಿತ್ತು. ಪೂರ್ತಿನೇ ಎಲ್ಲ ಕಲ್ಬಂಡೆ ಇದು. ಪೂರ್ತಿ ರಾಕ್ ಸ್ಟ್ರಕ್ಚರ್, ಎಲ್ಲ ವ್ಯಾಲಿ ಇರೋದೆಲ್ಲ ರಾಕ್ ಸ್ಟ್ರಕ್ಚರು. ಸಹ್ಯಾದ್ರಿ ಏನು ಬ್ಯೂಟಿಫುಲ್ ಆಗೈತೆ ಅಂದರೆ ಇವಾಗ ಆ್ಯಕ್ಚುಲಿ ಇಲ್ಲಿ ಮಳೆಗಾಲದಲ್ಲಾಗಿದ್ರೆ ಫುಲ್ಲು ಫಾಲ್ಸ್ ಸಿಗ್ತಾಯಿದ್ವು ನೋಡೋಕ್ಕೆ. ಆದರೆ ಇವಾಗ ಏನಾಗಿದೆ ಅಂದರೆ ವಿಂಟರ್ ಸ್ಟಾರ್ಟ್ ಆಯ್ತಲ್ಲ, ಮಳೆ ಸ್ಟಾಪ್ ಆಗಿ ನಿಯರ್ಲಿ 1 ಮಂತ್ ಆಯಿತು. ಸೊ ಹಂಗಾಗಿ ಘಾಟ್ ರೋಡಲ್ಲಿ ಜಾಸ್ತಿ ಸೀಸನಲ್ ಫಾಲ್ಸ್ ಇರುತ್ತೆ. ಸೊ ಇವಾಗ ಮಳೆ ಕಡಿಮೆ ಆಗಿರೋದ್ರಿಂದ ಆ ಫಾಲ್ಸ್ ಎಲ್ಲ ಕಡಿಮೆ ಆಗಿದ್ವಿ. ರೇರ್ ಕೇಸ್ ಇಲ್ಲೊಂದು ಕಾಣಿಸುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಮತ್ತೆಲ್ಲೂ ಸಿಗಲ್ಲ. ಸೊ ನೋಡು ಹೆಂಗೆ ಲ್ಯಾಂಡ್ ಸ್ಲೈಡ್ ಆಗೈತೆ. ಪೂರ್ತಿ ಎಲ್ಲ ರಾಕ್ ಸ್ಟ್ರಕ್ಚರ್ ಇದು ವ್ಯಾಲಿ ಫುಲ್ಲು. ಏನು ಸಖತ್ತಾಗೈತೆ, ಅಷ್ಟೇ ಡೇಂಜರ್ ಇತ್ತು ಇದು ರೋಡ್ ಮಾತ್ರ. ಬೇರೆ ಸ್ಟೇಟಿಂದ ಬಂದಿದ್ದಾವೆ ಗಾಡಿಗಳೆಲ್ಲ, ನಾವು ಬೇರೆ ಸ್ಟೇಟಿಂದ ಬಂದಿದ್ದೀವಿ. ಬಟ್ ರೋಡ್ ಕಂಡೀಷನ್ ಮಾತ್ರ ಅಷ್ಟಕ್ಕಷ್ಟೇ. ಬಟ್ ಹೋಗೋ ರೂಟ್ ಐತಲ್ಲ ಇದು, ಲೈಫಲ್ಲಿ ಈ ಥರದ್ದೆಲ್ಲ ಇವಾಗಲೇ ಮಾಡಬೇಕು. ನೆಕ್ಸ್ಟ್ ಇನ್ನೊಂದು 2-3 ವರ್ಷ ಆದರೆ ಯಾರು ಸಿಗಲ್ಲ, ಫ್ರೆಂಡ್ಸು ಸಿಗಲ್ಲ, ಎಲ್ಲರೂ ಫ್ಯಾಮಿಲಿ ಅಂತೇಳಿ ಬ್ಯುಸಿ ಆಗಿಬಿಡ್ತಾರೆ. ಅದಾದ್ಮೇಲೆ ಟೈಮೇ ಇರಲ್ಲ ಗುರು. ಅದಕ್ಕೆ ಏಜ್ ಇದ್ದಾಗೆ ಮಾಡಬೇಕು, ಎಕ್ಸ್ಪೆಷಲಿ ಬ್ಯಾಚುಲರ್ ಆಗಿದ್ದಾಗೆ ಮಾಡಿಬಿಡ್ಬೇಕು ಇಂಥವೆಲ್ಲ. ಅದಾದ್ಮೇಲೆ ಮಾಡ್ತೀನಿ ಅಂದರೆ ಆಗಲ್ಲ. ಕಾರ್ನರಿಂಗ್ ಮಾಡಬೇಕು ಅಂತ ಅನಿಸುತ್ತೆ, ಬಟ್ ಈ ಗಾಡಿ ಅಷ್ಟೊಂದು ನನಗೆ ಸಪೋರ್ಟ್ ಮಾಡ್ತಿಲ್ಲ. ಯಾಕಂದರೆ ಈ ಗಾಡಿ ನಂದಲ್ಲ, ನನ್ನ ಫ್ರೆಂಡಿಂದು. ಸೊ ಅದಕ್ಕೋಸ್ಕರ ನಮ್ಮ ಗಾಡಿ ಆದರೆ ಡೈಲಿ ಓಡಿಸಿರ್ತೀವ, ಒಂದು ಗ್ರಿಪ್ ಇರುತ್ತೆ, ಒಂದು ಜಡ್ಜ್ಮೆಂಟ್ ಇರುತ್ತೆ ಹೆಂಗೆ ಓಡಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಅಪರೂಪಕ್ಕೆ ರೇರ್ ಕೇಸ್. ನಾನು ಕಾಲೇಜಲ್ಲಿ ಓಡಿಸ್ತಿದ್ದೆ, ಇವಾಗ ರೀಸೆಂಟಾಗಿ ರೇರ್ ಕೇಸ್. ಯಾವಾಗಾದರೂ ಓಡಿಸ್ತೀನಿ ಅಷ್ಟೇ. ಅದು ಎಲ್ಲಿ ಪುಣೆಗೆ ಬಂದರೆ ಮಾತ್ರ. ಯಾಕಂದರೆ ಇವನು ಪುಣೆಯಲ್ಲಿ ವರ್ಕ್ ಮಾಡ್ತಾನೆ. ಸೊ ಇನ್ನೊಂದು ಫ್ಯೂ ಮಂತ್ಸ್ ಇಲ್ಲಿ ವರ್ಕ್ ಮಾಡ್ತಾನಂತೆ. ಆಮೇಲೆ ಬ್ಯಾಕ್ ಟು ಬ್ಯಾಂಗ್ಳೂರು, ನಮ್ಮ ಕರ್ನಾಟಕ. ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಮಹಾರಾಷ್ಟ್ರ ಬಿಟ್ಟು ಬೆಂಗಳೂರು ಹೋಗೋದಷ್ಟೇ. ಅಲ್ಲಿ ಹೋಗಿ ಅಲ್ಲಿಂದ ಬೇರೆ ಕಡೆ ಮತ್ತೆ ಸುತ್ತೋದು. ಹೀಗೆ ಲೈಫು. ಚಾನ್ಸ್ ಸಿಕ್ಕರೆ ಸುತ್ತಾಡೋಕ್ಕೆ ಎಲ್ಲೆಲ್ಲಾಗತ್ತೆ ಅಲ್ಲೆಲ್ಲ ಸುತ್ತಾಡ್ಬಿಡ್ಬೇಕು. ಆಮೇಲೆ ಹೋಗ್ತೀವಿ ಮಾಡ್ತೀವಿ ಅಂದರೆ ಆಗಲ್ಲ. ನೋಡ್ರಿ ಇಲ್ಲಿ ಹೆಂಗೈತೆ ವ್ಯಾಲಿ. ಒಂದು ಸೆಕೆಂಡು ಇಲ್ಲಿಂದ ನೋಡಿದ್ರೆ ಕೆಳಗಡೆ ಪಾತಾಳ ಕಾಣಿಸ್ತೈತೆ. ಫೋಟೋ ಸರಿ ಇರಲಿಲ್ಲ. ಸೊ ಮೊಬೈಲ್ ಹೋಲ್ಡ್ರು ವೆಂಟ್ ಗಾನ್ ಆಗಿ ಕಟ್ಟಾಗಿ ಮುರಿದು ಹೋಯ್ತು. ಇದು ಬ್ಯಾಡ್ ಲಕ್. ಸದ್ಯ ಮೊಬೈಲಿಗೆ ಏನೂ ಆಗಲಿಲ್ಲ. ಸೊ ಮೊಬೈಲ್ ಹೋಲ್ಡ್ರ್ ಕಟ್ಟಾಯಿತು. ಇವಾಗ ಬೇರೆ ಹಾಕ್ಸ್ಕೋಬೇಕು. ಏನು ಸ್ಪೀಡಾಗಿ ಬರ್ತಾರೆ ಗುರು ಇದು, ಕಂಟಿನ್ಯೂಸ್ ಗುರು ಇದು. ಆ ಕಡೆ ಈ ಕಡೆ ಏನು ಮಜಾ ಬರ್ತಿಲ್ಲ ಗೊತ್ತಾ ಓಡ್ಸೋಕ್ಕೆ. ಮಜಾನೂ ಹಂಗೆ ಐತೆ, ರಿಸ್ಕು ಹಂಗೆ ಐತೆ. ಡೇಂಜರಸ್ ರೋಡ್. ಘಾಟ್ ಸೆಕ್ಷನ್ ಭಾರಿ ಐತೆ. ಅಲ್ಲೆಲ್ಲ ನಿನ್ನೆ ಬಿಸಿಲು ಹೊಡಿತಿದೆ ಅಂತ ಹೇಳ್ಬಿಟ್ಟು ಅನ್ಕೊಂತಿದ್ದೆ. ಈ ಘಾಟಲ್ಲಿ ಬಿಸಿಲು ಬಿದ್ರೂ ಸೆಕೆ ಆಗ್ತಿಲ್ಲ, ಬಿಸಿಲು ಹೊಡಿತಿಲ್ಲ, ಚಳಿ ಆಯ್ತೈತೆ ಗುರು ಲಿಟ್ರಲಿ ನನಗೆ. ಅಯ್ಯೋ ನೋಡಕ್ಕೆ ಸ್ವರ್ಗ ಸಹ್ಯಾದ್ರಿ ಸ್ವರ್ಗ ಗುರು ಹೇಳ್ತೀನಲ್ಲ.
ಕಣ್ಣು ತುಂಬ್ಕೊಂಬಿರ್ತೀನಿ ಇವಾಗಲೇ, ಮತ್ತಿನ್ನು ಯಾವಾಗ ಬರ್ತೀನಿ ಏನೋ ಗೊತ್ತಿಲ್ಲ. ಬಂದಾಗಲೇ ಗ್ಯಾರಂಟಿ ನಮ್ಮದು. ಸಡನ್ ಪ್ಲ್ಯಾನ್ಸ್ ಏನು ಮಾಡೋಕ್ಕಾಗ್ತಿಲ್ಲ. ಆಫೀಸಲ್ಲಿ ರಜೆ ಕೊಡಬೇಕಲ್ವ ಸಡನ್ನಾಗಿ. ನಂಗೆ ರಜೆ ಕೊಟ್ಟರೆ ಇವನಿಗೆ ರಜೆ ಸಿಗಲ್ಲ, ಇವನಿಗೆ ರಜೆ ಸಿಕ್ಕರೆ ನಂಗೆ ಸಿಗಲ್ಲ, ಆ ಥರ ಸಿಚುವೇಶನ್. ಸೊ ಅದಕ್ಕೆ ರಜೆ ಸಿಕ್ಕಾಗ ಈ ಥರ ಬಂದು ಉಜ್ಕೊಂಡ್ಬಿಡ್ಬೇಕು. ಹೆಂಗೋಯ್ತಲ್ಲ ವೆದರು, ಲೇ ವಿನು ನೋಡಲೇ ಇಲ್ಲಿ. ನಾವು ಸ್ವಲ್ಪ ಪುಣೆಗೆ ಬಂದು ಗುಲ್ಬರ್ಗಲ್ಲಿ ಇದ್ದು ಸ್ವಲ್ಪ ಹಿಂದಿ ಕಲ್ತು ಬಿಟ್ಟಿದ್ವಿ. ನೋ ಪ್ರಾಬ್ಲಮ್, ಇನ್ಮೇಲೆ ಒಬ್ಬನೇ ಬಂದ್ರೂ ಮ್ಯಾನೇಜ್ ಮಾಡ್ಬೋದು, ತೊಂದರೆ ಇಲ್ಲ. ಬಟ್ ಪರ್ಫೆಕ್ಟಾಗಿ ಮಾತಾಡೋಕ್ಕೆ ಬರಲ್ಲ ಇನ್ನು. ನೇಚರ್ ಸ್ವರ್ಗ. ಈ ಥರ ಪ್ಲೇಸಲ್ಲಿ ಒಂದು ಮನೆ ಕಟ್ಕೊಂಡು ಟಾಪಲ್ಲಿ ಡೈಲಿ ಮಾರ್ನಿಂಗ್ ಎದ್ದು ವ್ಯೂನ ಎಂಜಾಯ್ ಮಾಡೋದ್ರಲ್ಲಿರೋ ಸುಖ ಯಾವುದ್ರಲ್ಲೂ ಇಲ್ಲ. ನಮ್ಮ ತಲೆಯಲ್ಲಿ ಏನಾದರೂ ಮೆಮೊರಿ ಕಾರ್ಡ್ ಇದ್ದಿದ್ರೆ ಹೆಂಗಿರ್ತಿತ್ತು, ಅದೇ ಯೋಚನೆ ಬರ್ತದೆ. ಯೂಸ್ಲೆಸ್ ಯೋಚನೆ. ಬಟ್ ಏನಾಯ್ತೈತೋ ಗೊತ್ತಿಲ್ಲ. ಈ ಥರ ಪ್ಯಾನಿಕ್ ಆಗ್ಬಾರ್ದು. ಇವಾಗ ಒಂದೆರಡು ಫಾಲ್ಸ್ ಕಂಡು ನಮಗೆ. ಸೊ ಅಲ್ಲೊಂದು ಚಿಕ್ಕದು ಕಾಣಿಸ್ತಿತ್ತು, ಇಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕಂಪೇರ್ ಮಾಡಿದರೆ ವಾಟ್ರ್. ಚೆನ್ನಾಗಿದೆ ಗುರು. ಬಟ್ ಬ್ಯಾಡ್ ಲಕ್ ಏನು ಗೊತ್ತಾ, ಇಂಥ ಘಾಟಲ್ಲಿ ನನ್ನ ಬೈಕ್ ಇಲ್ಲ ಒಂದು. ಸೊ ಬೈಕ್ ತೊಗೊಂಬಂದಿದ್ರೆ ಮಾತ್ರ ಹೇಳ್ತೀನಲ್ಲ, ಕಾನ್ಫಿಡೆನ್ಸು ನೆಕ್ಸ್ಟ್ ಲೆವೆಲ್ ಇರ್ತಿತ್ತು ಬೈಕ್ ಓಡ್ಸೋಕ್ಕೆ. ರೋಡ್ ಹಿಂಗಿರ್ಬೇಕು ಆ್ಯಕ್ಚುಲಿ. ಇಲ್ಲಿ ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಒಂದು 10 ಕಿಲೋಮೀಟರ್ಸು ಬೈಕ್ ಓಡಿಸ್ಬೇಕಾ ಬೇಡವಾ ಅನ್ನೋ ಥರ ಇತ್ತು. ಬೆಟ್ಟದ ಪಕ್ಕನೇ ರೋಡ್ ಐತಲ್ಲ ಗುರು ಇದು. ಓ ಲೇ ಬಿಡಲೇ, ಹೊಡಿತೀನಿ ಬಿಡಲೇ, ಯಾಕೆ ಹಂಗೆ ಮಾಡ್ತಿಲ್ಲ, ಓಡ್ಸೋಕ್ಕೆ ಬಿಡಲ್ಲ ಗುರು ಇವನು. ಸೊ ಕಂಟಿನ್ಯೂಯಸ್ ಆಗಿ ರೈಡ್ ಮಾಡಿದ್ವಿ. ಇವಾಗ ಒಂದು 60 ಕಿಲೋಮೀಟ್ರ್ ಬಂದಿದ್ವಿ. ಸೊ ರೋಡ್ ನೋಡಿ ಹೆಂಗಿದೆ. ಇಲ್ಲಿಂದ ಬಂದ್ವಿ, ಫುಲ್ ಘಾಟ್ ಸೆಕ್ಷನ್ ನೋಡ್ರಿ ಹೆಂಗೈತೆ. ನಿಯರ್ಲಿ ಇದು ಪೂರ್ತಿ ಘಾಟೆ ಗುರು. ಏನು ಪಾಸ್ವರ್ಡಾ? ನೋಡಿ. ಇನ್ನೂ 12 ಕಿಲೋಮೀಟರ್ಸ್. ಸ್ವರ್ಗ ಗುರು. ಇದು ಪೂರ್ತಿ ವೆಸ್ಟರ್ನ್ ಘಾಟ್ ಇದೆಲ್ಲ. ತಗೋ. ಆ್ಯಕ್ಚುಲಿ ಇವತ್ತು ನಿಯರ್ಲಿ ಇಲ್ಲಿವರೆಗೂ ಕಾರ್ನರಿಂಗ್ ಮಾಡಿದ್ವಿ. ಇನ್ನೂ ಒಂದೊಂದು ಸೆಂಟಿಮೀಟ್ರ್ ಉಳಿದಿದೆ. ಇಲ್ಲೊಂದು ಫಾಲ್ಸ್ ಕಾಣಿಸ್ತಾ. ಸೊ ಸ್ವಲ್ಪ ಹೊತ್ತು ನಿಲ್ಸಿದ್ವಿ. ಬೇಜಾರಾಗ್ತಿಲ್ಲ ಗುರು ರೈಡ್ ಮಾಡೋಕ್ಕೆ. ನಿನ್ನೆ ಸಾಕಾಗಿ ಹೋಗಿತ್ತು ರೈಡ್ ಮಾಡಿ, ಇವತ್ತು ಆಯ್ತಿಲ್ಲ. ರೆಕಾರ್ಡ್ ಆಗ್ತಿದ್ದಾನೋ ಎಲ್ಲ ಗೊತ್ತಾಗ್ತಿಲ್ಲಲ್ಲ. ಏನೋ ಒಂದು ಸೆಕೆಂಡ್ ಫೋನ್ ಕೊಡಿಲ್ಲ. ಬ್ಲಿಂಕ್ ಆಗ್ತೈತೆ. ಹಾಂ, ರೆಕಾರ್ಡ್ ಆಗ್ತೈತೆ ತಗೋ. ಒಂಥರ ವೈಡ್ ಶಾಟ್ ಸಖತ್ತಾಗಿ ಕಾಣಿಸುತ್ತೆ. ಹಾಂ, ಲಾಕ್ ಮಾಡಿಲ್ಲ, ಲಾಕ್ ಆಗುತ್ತೆ ಅದು. ಇವನಿಗೆ ಕಡಲೆಕಾಯಿ ತಿನ್ನೋ ಆಸೆ. ಅವ್ರ ಹತ್ರ ಕ್ಯಾಶು, ಅವ್ರ ಹತ್ರ ಹುಡುಗ ಅಮೌಂಟ್ಗೋಸ್ಕರ ಹೊಡೆದಾಡ್ತಾವನೆ ಇಲ್ಲಿ. ಏನು ಸಖತ್ತಾಗಿದೆ ರೋಡು. ನನ್ನ ಬೈಕ್ನ ಭಾಳ ಮಿಸ್ ಮಾಡ್ಕೊತಿದ್ದೀನಿ ಈ ಘಾಟ್ ರೋಡಲ್ಲಿ. ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಿದ್ದೀನಿ. ಆ್ಯಕ್ಚುಲಿ ಭೈರವಗಡ ಫೋರ್ಟಿಗೆ ಹೋದರೆ ಈ ಥರ ಎಲ್ಲ ಫ್ಲವರ್ಸ್ ಇದ್ದಾವೆ. ಅಲ್ಲೇ ಬೇರೆ ಬೇರೆ ಕಲರ್ಸ್ ಇದೆ. ಈ ಥರ ಇದು ಒಂದೇ ಕಲರಲ್ಲ. ಆ್ಯಕ್ಚುಲಿ 2 ಡೇಸ್ ರೈಡ್ ಮಾಡಿದ್ದು ಭಾಳ ಸ್ವಲ್ಪ ಹಿಂಸೆ ಆಗಿತ್ತು. ಬ್ಯಾಕ್ ಸೈಡ್ ಕುಂತಿದ್ದೆ ನಾನು. ಗಾಡಿನೇ ಕೊಟ್ಟಿಲ್ಲ, ಒಬ್ಬನೇ ಓಡಿಸ್ತಿದ್ದ. ಇವತ್ತು ನಾನು ಇಸ್ಕೊಂಡೆ. ಘಾಟ್ ರೋಡು ಏನು ಮಜಾ ಬರುತ್ತೆ ಗುರು. ಮಜಾ ಅಂದರೆ ಮಜಾ. ಹೆಂಗೈತೆ ನೋಡ್ರಿ. ಅಪ್ ಟು ಇನ್ನೂ 12 ಕಿಲೋಮೀಟರ್ಸ್ ಇದೆ ಮಹಾಬಲೇಶ್ವರಗೆ. ಸೊ ರೋಡ್ ಫುಲ್ ಹಿಂಗಿದೆ. ನನಗಿಲ್ಲಿ ಚಳಿ ಆಗ್ತಾಯಿತ್ತು ರೋಡ್ನಲ್ಲಿ. ಡೇ ಬಿಫೋರ್ ಎಸ್ಟರ್ಡೇ ಸಿಕ್ಕಾಪಟ್ಟೆ ಬಿಸಿಲಿಗೆ ತಡ್ಕೊಳಕ್ಕಾಗದೆ ಸಿಕ್ಕಾಪಟ್ಟೆ ಶೆಕೆ ಹೊಡಿತಿತ್ತು. ಇಲ್ಲಿ ನೋಡ್ರಿ ಏನಿದೆ ಗುರು ಸಹ್ಯಾದ್ರಿ ಮೌಂಟೇನ್ ರೇಂಜು. ಅದೇ ಹೇಳ್ತೀನಲ್ಲ, ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿಲ್ಲ. ಇವತ್ತಂತೂ ಡಿಸಪಾಯಿಂಟ್ ಆಗಲಿಲ್ಲ. ಯಾಕೆ ಸಿಗಲಿಲ್ಲ? ಯಾಕೆ